ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಮ್ ಮುಲ್ತಾನಿ. ಸೊ ನಿಮ್ಮೆಲ್ಲರಿಗಾಗಿ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಮಹತ್ವಪೂರ್ಣ ಆಗಿರತಕ್ಕಂಥ ಡಾಟಾವನ್ನ ನಿಮ್ಮ ಜೊತೆಗೆ ನೀಡ್ತಕ್ಕಂಥದ್ದು, ಅದ್ರ ಜೊತೆಗೆ 3 ಅಂಶಗಳನ್ನ ಇಲ್ಲಿ ಚರ್ಚೆ ಮಾಡ್ತೀನಿ ನಾನು ಇವತ್ತು. ಮೊದಲನೇದು, ಒಟ್ಟು ಶಿಕ್ಷಕರ ನೇಮಕಾತಿಯ ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅನ್ನೋದು. ಹೌದಾ? ಸೊ ಒಟ್ಟು ಹುದ್ದೆಗಳು ಎಷ್ಟು ಬರ್ತವೆ ಅಂತ ಹೇಳಿ ಇದನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ಇನ್ನೊಂದು 2 ಕ್ಯಾಟಗರಿ ಬರ್ತವೆ. ಒಂದು HK ವಿಭಾಗ ಅಂತ ಹೇಳಿ, ಇನ್ನೊಂದು ನಾನ್ HK ವಿಭಾಗ ಅಂತ ಹೇಳಿ ಬರ್ತದೆ. ಇದೊಂದು ಕ್ಯಾಟಗರಿ. ಇದಾದ್ಮೇಲೆ ಇನ್ನೊಂದು ವಯೋಮಿತಿ ಸಡಿಲಿಕೆ ಬಗ್ಗೆ ಕೂಡ ಒಂದು ಮಾತನ್ನ ಇಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ವಯೋಮಿತಿ ಸಡಿಲಿಕೆ. ಸೊ ಹಿಂದೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ರು ಎಕ್ಸಾಮ್ಗೆ, ಈ ಬಾರಿ ಕೂಡ ಕೊಡ್ತಾ ಇದ್ದಾರೆ. ಅದು ಎಷ್ಟು ಕೊಡ್ಬೋದು ಅಂತಕ್ಕಂಥದ್ದು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಶಿಕ್ಷಕರ ನೇಮಕಾತಿಯ ಒಟ್ಟು ಹುದ್ದೆಗಳು ನಾವು 16 ರಿಂದ 17 ಸಾವಿರ ಅಂತ ಇಟ್ಕೊಂಡು ಹೋಗ್ತಾ ಇದೀವಿ. ಯಾವ ಆಧಾರದ ಮೇಲೆ ಅಂದ್ರೆ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥ ಒಂದು ಡಾಟಾದ ಆಧಾರದ ಮೇಲೆ ಏನ್ ಮಾಡ್ತಾ ಇದೀವಿ ಅಂದ್ರೆ 16 ರಿಂದ 17 ಸಾವಿರ ಹುದ್ದೆಗಳನ್ನ ಒಟ್ಟು ನೇಮಕಾತಿ ಆಗತ್ತೆ ಅಂತ ಹೇಳಿ ನೋಟ್ ಮಾಡ್ಕೊತಾ ಇದೀವಿ. ಇನ್ನು ಇಲ್ಲಿ 5600ಕ್ಕೂ ಹೆಚ್ಚು ಹುದ್ದೆಗಳು HK ವಿಭಾಗದಲ್ಲಿ ಆಗ್ತಾ ಇವೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. 5600ಕ್ಕೂ ಹೆಚ್ಚು ಹುದ್ದೆಗಳು ಏನಂದ್ರೆ HK ವಿಭಾಗದಲ್ಲಿ ಆಗ್ತಾ ಇದಾವೆ. ಇನ್ನು ಮಿಕ್ಕಿರ್ತಕ್ಕಂಥ 5000 ಹುದ್ದೆಗಳನ್ನ ನಾವೇನಂದ್ರೆ ನಾನ್ HKಗೆ ಸೇರಿಸ್ತಾ ಇದೀವಿ. ಇನ್ನು ಮಿಕ್ಕಿರ್ತಕ್ಕಂಥದ್ದು 5000 ಹುದ್ದೆಗಳು ಏನಾಗತ್ತಂದ್ರೆ 5000 ಅಥವಾ 6000 ಬರ್ಬೋದು. ಇದು ಏನಂದ್ರೆ ಅಡೆಡ್ ಸ್ಕೂಲ್ಸ್ ಗಳಿಗೆ ಬರ್ತದೆ. ಓಕೆ, ಸೊ ಇದನ್ನ ಬಿಟ್ಬಿಡಿ, ಯಾಕಂದ್ರೆ ಇದು ನಮಗೆ ಸಂಬಂಧ ಪಡೋದಿಲ್ಲ. ಓಕೆ, ಸೊ ಈಗ ಇಲ್ಲಿ 6000 ಇಟ್ಕೊಂಡ್ರು, ಇದು ನಾವು 5000 ಇಟ್ಕೊಂಡ್ರು 11-12 ರೇಂಜ್ ಬರ್ತದೆ. ಅದನ್ನ ನೋಡೋಣ. ಈಗ ಡಾಟಾ ಎಷ್ಟು ಸಿಕ್ಕಿದೆ ಇಲ್ಲಿವರೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತಕ್ಕಂಥದನ್ನ ನೋಡ್ತೀವಿ. ಸೊ HK ಭಾಗ ಮಾತಾಡೋದಾದ್ರೆ, ಓನ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಇದರಲ್ಲಿ ಒಟ್ಟು ಹುದ್ದೆಗಳನ್ನ ಇದರಲ್ಲಿ ಮೊದಲನೇದಾಗಿ PSTR ಅಂತ ಹೇಳಿ ಈಗಾಗಲೇ ಜ್ಞಾಪನ ಆಗೈತಿ, ಇದು ನೋಡಿದಿರಿ ನೀವು. 1 to 5th ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಇದರಲ್ಲಿ 4424 ಹುದ್ದೆಗಳನ್ನ ಆಲ್ರೆಡಿ ಏನಂದ್ರೆ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು, ಸುತ್ತಲೇ ಕೂಡ ಬಂದಿರತಕ್ಕಂಥದ್ದು. ಇದು ಒಂದು. ಹೌದಾ? ಇದಾದ್ಮೇಲೆ GPT ಹುದ್ದೆಗಳಿಗೆ ಸಂಬಂಧಪಟ್ಟಂಗಿತ್ತು. GPT ಕೇವಲ 78 ಹುದ್ದೆಗಳಿತ್ತು. ಇದರಲ್ಲಿ 6 to 8 ಅಂತ ಏನ್ ಕರಿತೀವಲ್ವ ನಾವು, 78 ಹುದ್ದೆಗಳಿತ್ತು. ಇದಾದ್ಮೇಲೆ ನೆಕ್ಸ್ಟ್ HSTR ಸಂಬಂಧಪಟ್ಟಂಗೆ ಮೊನ್ನೆನೆ ಮಿನಿಸ್ಟರ್ ಅವ್ರು ಹೇಳಿರ್ತಕ್ಕಂಥದ್ದು 385 ಹುದ್ದೆಗಳನ್ನ ಮೆನ್ಷನ್ ಮಾಡಿದ್ದಾರೆ. ಲಿಖಿತವಾಗಿ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಮೂಲಕ ಇದು ಬಂದಿತ್ತು. ಹೌದಾ? HSTR ಸಂಬಂಧಪಟ್ಟಂಗೆ 385. ಇನ್ನು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅಂತ ಹೇಳಿ ಗ್ರೇಡ್ 2 ಅಂತ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ 380 ಹುದ್ದೆಗಳಿತ್ತು. ಇದು ಸಂಪೂರ್ಣವಾಗಿ 5200 ಸಮಥಿಂಗ್ ಆಗತ್ತೆ ಇದು ಟೋಟಲ್ ಓವರ್ ಆಗಿ. ಈಗ ಮಿನಿಸ್ಟರ್ ಅವ್ರು ಹೇಳಿರ್ತಕ್ಕಂಥದ್ದು 5600ರಿಂದ 6000 ಹುದ್ದೆಗಳನ್ನ ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದಾರೆ. ಅದರಲ್ಲಿ ಇಷ್ಟು ಹುದ್ದೆಗಳು ನಮ್ಗೆ ಡಾಟಾ ಈಗಾಗಲೇ ಸಿಕ್ಕಿದೆ. ಸ್ವಲ್ಪ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಜಾಗೃತೆಗೆ ಓದ್ಕೊಂಡ್ರೆ 100% ನೀವು ಎಲ್ಲರೂ ಕೂಡ ನೇಮಕಾತಿ ಆಗ್ತೀರಿ. ಯಾಕಂದ್ರೆ ಇಲ್ಲಿ 80% ಏನಿದೆಯಲ್ಲ, ಇದು ನಿಮ್ಗೆ ಮೇಜರ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬೇರೆಯವ್ರು ಬಂದು ಪೈಪೋಟಿ ಮಾಡಲ್ಲ. ಪರ್ಸೆಂಟೇಜ್ ಹೈಯರ್ ಅವ್ರು ಬಂದು ನಿಮ್ಗೇನೆ ರಿಸರ್ವೇಶನ್ಸ್ ಇದೆ. ಇಲ್ಲಿ 20% ಅಲ್ಲಿ ಮಾಡಿದ್ರು ಕೂಡ ಇಲ್ಲಿ ಉಳಿದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಈಗ ಹೈಯೆಸ್ಟ್ ಲಾಸ್ಟ್ ಟೈಮ್ ಹೆಂಗ್ ಮಾಡಿದ್ದಂದ್ರೆ 2022ರಲ್ಲಿ ನಾವೆಲ್ಲ ಎಕ್ಸಾಮ್ ಬರೀತಿರ್ಬೇಕಾದ್ರೆ ಇಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದವ್ರನ್ನ ಇಲ್ಲಿ ಎತ್ತಿ ಹಾಕದ, ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕಡಿಮೆ ಪರ್ಸೆಂಟೇಜ್ ಇರೋರ್ನ ಇಲ್ಲಿ ಎತ್ತಿ ತಗೊಂಡು ಮೇಲಕ್ಕೆ ತಗೊಂಡವ್ರನ್ನ. ಸೊ ಇದು ಯಾಕಂದ್ರೆ ನಾನು ಕೂಡ 2017 ಮತ್ತು 19ರಲ್ಲಿ ಒಂದು ಎಕ್ಸಾಮ್ ಬರ್ದಿದ್ದೆ. ಸೊ ಅಲ್ಲಿ 2 ಬಾರಿ ಕೂಡ ನಾನು ಔಟ್ ಆದೆ. ಯಾಕಂತಕ್ಕಂತಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಇದನ್ನ 80-20% ಬಗ್ಗೆ ಮಾತಾಡ್ತೀನಿ. ಒಂದು ಪರ್ಟಿಕ್ಯುಲರ್ ವಿಡಿಯೋ ಆಗುತ್ತೆ. ಈಗ ಪೋಸ್ಟ್ಗಳ ಬಗ್ಗೆ ನೋಡೋಣ. ಇನ್ನೊಂದು, ಈಗ ನಾನ್ HKಗೆ ಸಂಬಂಧಪಟ್ಟಂಗೆ. ಹೌದಾ? ಸೊ ನಾನ್ HKಗೆ ಸಂಬಂಧಪಟ್ಟಂಗೆ ಯಾವ್ದಾಗತ್ತೆ, GPT ಆಗತ್ತ ಅಂತಕ್ಕಂಥ ನೋಡಿದ್ರೆ GPT ಪೋಸ್ಟ್ಗಳು ಆಲ್ಮೋಸ್ಟ್ ಏನಿದಾವೆ ಅಂದ್ರೆ ಫುಲ್ಫಿಲ್ ಇದಾವೆ. ಇದು ಗೊತ್ತಿರಲಿ. ಯಾಕಂದ್ರೆ 15, 17, 19, 22ರಲ್ಲಿ ನೇಮಕಾತಿಗಳಾಗಿದೆ. ಅದ್ರ ಜೊತೆಗೆ ಏನು PSTR ಇದೆ ಅವ್ರಿಗೆ ಪ್ರಮೋಷನ್ ಕೊಡಬೇಕು ಅಂತಕ್ಕಂಥದ್ದು. ಆ ಪ್ರಮೋಷನ್ ಕೊಟ್ರೆ ಆ ಹುದ್ದೆಗಳು ಕೂಡ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಮಾಡಿದ್ರು ಕೂಡ ತುಂಬಾ ಲೆಸ್ ಹುದ್ದೆಗಳಿದಾವೆ. ತುಂಬಾ ಅಂದ್ರೆ ತುಂಬಾ ಲೆಸ್ ಹುದ್ದೆಗಳು. ನೀವು ನೋಡ್ಕೊಳ್ಳಿ, HSTR ಅಲ್ಲೇ ಕಲ್ಯಾಣ ಕರ್ನಾಟಕದಲ್ಲಿ 78 ಹುದ್ದೆಗಳನ್ನ ಕೊಟ್ಟಿದ್ರು ಅಂದ್ರೆ ನಮಗೆ ಎಷ್ಟು ಕೊಡ್ಬೋದು ಅಂತೇಳಿ. ಆಮೇಲೆ ಆಲ್ರೆಡಿ ಈ ಒಂದು ಮೊನ್ನೆ ನಡೆದಿರ್ತಕ್ಕಂಥ 22 ನೇಮಕಾತಿಯಲ್ಲಿ 15,000 ಹುದ್ದೆಗಳ ನೇಮಕಾತಿ ಆಯ್ತು. ಹೌದಾ? ಸೊ 15,000 ನೇಮಕಾತಿಯಲ್ಲಿ ಈಗಾಗಲೇ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ PSTRಗೂ ಕೂಡ ಪ್ರಮೋಷನ್, PSTR ಅವ್ರನ್ನ GPT ಅಂತ ಏನಾದ್ರು ಪ್ರಮೋಷನ್ ಕೊಟ್ರೆ ಆಟೋಮೆಟಿಕ್ ಆಗಿ ಆ ಹುದ್ದೆಗಳು ಕೂಡ ಫುಲ್ಫಿಲ್ ಆಗತ್ತೆ. ಓಕೆ, ಯಾಕಂದ್ರೆ GPSTR ಮೇಲಕ್ಕೆ ಹೋದ್ರೆ ಹೈಸ್ಕೂಲ್ಗೆ ತುಂಬಾ ಕಡಿಮೆ ಹೋಗ್ತಾರೆ. ಯಾಕಂದ್ರೆ ನೇಮಕಾತಿಗಳು ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು. ಇನ್ನು PSTR, ಸೊ ಇದು ಜಾಸ್ತಿ ಆಗತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ PSTR ಶಿಕ್ಷಕರ ಕೊರತೆ ಎಲ್ಲಾ ಕಡೆಗಿದೆ. ಜನರಲ್ ಸಾಮಾನ್ಯ ಶಿಕ್ಷಕರು ಅಂತ ತಗೋತಾರೆ. ಇಲ್ಲಿ ಟೋಟಲ್ ಆಗಿ 150 ಮಾರ್ಕ್ಸ್ ಒಂದು ಪೇಪರ್ ಇರುತ್ತೆ, MCQ ಅಂತ ಹೇಳಿ. ಓಕೆ, ಸೊ ಇದರಲ್ಲಿ ಯಾವ್ದು ಡಿಸ್ಕ್ರಿಪ್ಟಿವ್ ಏನಿರಲ್ಲ. ಆಮೇಲೆ 7 ಸಬ್ಜೆಕ್ಟ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ಬೋದು. ಸೊ ಪರೀಕ್ಷೆ ಯಾವ ರೀತಿಯಾಗಿ ಬೇಕಾದ್ರೂ ಮಾಡ್ಬೋದು, ವೇರಿಯೇಷನ್ಸ್ ಅನ್ನ ಮಾಡ್ಕೊಳ್ಬಹುದು ಹಿಂದೆ ನಡೆದಿರ್ತಕ್ಕಂಥದ್ದು. ಇದಾದ್ಮೇಲೆ HSTR ನೋಡೋದಾದ್ರೆ,
ಸೊ ಓವರ್ ಆಲ್ ಆಗಿ HSTR ಮಾತಾಡಿದ್ರು ಎಷ್ಟಂದ್ರೆ 2500 ಹುದ್ದೆಗಳನ್ನ ಮಾತಾಡಿದ್ರು. ಯಾರು ಈ ಸರ್ ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಶಿಕ್ಷಣ ಸಚಿವರು ಆದ್ಮೇಲೆ. ಇನ್ನು ನೆಕ್ಸ್ಟ್ ಇವ್ರಿಗಿಂತ ಮುಂಚಿತವಾಗಿ 2200 ಹುದ್ದೆಗಳ ಬಗ್ಗೆ ಚರ್ಚೆ ಆಗಿತ್ತು. ಯಾರಿದ್ರ ಅವಾಗ ಸರ್ BC ನಾಗೇಶ್ ಸರ್ ಅವರು ಏನಾದ್ರು ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ನಾವೆಲ್ಲ ಅಪಾಯಿಂಟ್ಮೆಂಟ್ ಆಗಿದ್ದು ಅವರ ಒಂದು ಅಧಿಕಾರದ ಅವಧಿಯಲ್ಲಿನೇ. ಆರ್ಡರ್ ಕಾಪಿ ಇವ್ರು ಕೊಟ್ಟರು, ಬಟ್ ಅವರ ಅಧಿಕಾರದ ಅವಧಿಯಲ್ಲಿ ನಮ್ಗೆ ಏನಂದ್ರೆ ಈ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗಿ ಏನಂದ್ರೆ ನಡೆದಿರ್ತಕ್ಕಂಥದ್ದು 2200 ಹುದ್ದೆಗಳನ್ನ ಹೇಳಿದ್ರು ಅವ್ರು, ನಾವು HSTR ಮಾಡ್ತಿದೀವಿ ಅಂತ ಹೇಳಿ. ಇವ್ರು 2500 ಹೇಳ್ತಾ ಇದ್ದಾರೆ. ಇದರಲ್ಲಿ ದೈಹಿಕ ಶಿಕ್ಷಕರು ಬಂದ್ರು, ಚಿತ್ರಕಲಾ ಶಿಕ್ಷಕರು ಬಂದ್ರು, ಸಬ್ಜೆಕ್ಟ್ ಟೀಚರ್ಸ್ ಕೂಡ ಬಂದ್ರು. ಆಮೇಲೆ HSTR ಹೆಂಗಾಗುತ್ತೆ ಅಂದ್ರೆ ಡಿವಿಷನ್ ವೈಸ್ ಆಗುತ್ತೆ. 4 ಡಿವಿಷನ್ ಅಂತಕ್ಕಂಥದ್ದು ಹೇಳಿದೀನಿ ಈಗಾಗಲೇ, ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ ಅಂತಕ್ಕಂಥದ್ದು. ಇನ್ನು PSTR ಡಿಸ್ಟಿಕ್ ವೈಸ್ ಆಗುತ್ತೆ. ಸೊ PSTR ಗೆ ಜಾಸ್ತಿ ಫೋಕಸ್ ಮಾಡಿ. ಇದರಲ್ಲಿ ಟೋಟಲ್ ಆಗಿ 5000ಕ್ಕೂ ಹೆಚ್ಚು ಹುದ್ದೆಗಳು ಏನಂದ್ರೆ ಇಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ ನಾನ್ HK ವಿಭಾಗದಲ್ಲಿ. ಸೊ ಜಾಸ್ತಿ ಆಗ್ತಕ್ಕಂಥದ್ದು PSTR ಮತ್ತು HSTR ಇದು. ಇನ್ನು ಇನ್ನೊಂದು ಸ್ವಲ್ಪ ಗೊಂದಲ ಇತ್ತು PUC ಸಂಬಂಧಪಟ್ಟಂಗೆ. PUC ಒಟ್ಟು ಹುದ್ದೆಗಳು ಎಷ್ಟು ಅಂತ ಹೇಳಿ. ಹಿಂದೆ ಕೇವಲ ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂಗೆ 778 ಹುದ್ದೆಗಳದ ಒಂದು ಜ್ಞಾಪನ ಬಂದಿತ್ತು, ನಿಮ್ಗೆ ಗೊತ್ತಿರಬಹುದು 778 ಹುದ್ದೆಗಳು. ಆದ್ರೆ ಅದರಲ್ಲಿ ಇನ್ನೂ ಕೂಡ ಮ್ಯಾಥಮೆಟಿಕ್ಸ್, ಸೈನ್ಸ್ ಇವೆಲ್ಲವೂ ಕೂಡ ಆಡ್ ಆಗಿ ಮತ್ತೊಂದು ಬರಬೇಕು. ಅದು ಕೂಡ ಯಾಕಂದ್ರೆ ಇದು ಬಹಳ ಮಹತ್ವದಿದೆ. PUಗೆ ಸಂಬಂಧಪಟ್ಟಂಗೆ 778 ಹುದ್ದೆಗಳು ಏನು ಕೇವಲ ಆರ್ಟ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂಗೆ ಇತ್ತು. ಹಾಗೆ ಮ್ಯಾಥ್ಸ್ ಸೆಕ್ಷನ್ ಕೂಡ ಒಂದು ಬರಬೇಕಾಗಿತ್ತು, ಬಟ್ ಆ ಟೈಮಲ್ಲಿ ಬರಲ್ಲ, ಅದೇನೋ ಆಗಿ ಸ್ಟಾಪ್ ಆಗಿ ಹೋಯ್ತು. ಸೊ ಇದೆಲ್ಲ ಬಂದಾಗ ಓವರ್ ಆಗಿ 16,000 ರಿಂದ 17,000 ಹುದ್ದೆಗಳನ್ನ ತುಂಬಿಕೊಳ್ತಕ್ಕಂಥದ್ದು ನಡೀತಾ ಇದೆ. ಇನ್ನು ನೆಕ್ಸ್ಟ್ ಬಂದಾಗ ಯಾವ್ದಂದ್ರೆ ವಯೋಮಿತಿ ಸಡಿಲಿಕೆ ಬಗ್ಗೆ. ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಸೊ ವಯೋಮಿತಿಯಲ್ಲಿ ಹಿಂದೆ ಏನು ನಮ್ಗೆ ನೇಮಕಾತಿ ನಡೆದಿತ್ತು 38 ಇತ್ತು ಜನರಲ್ ಅವ್ರಿಗೆ. ಸೊ 40 ಅದನ್ನ 42ವರೆಗೆ ಇನ್ಕ್ರೀಸ್ ಮಾಡಿದ್ರು. ಅದಾದ್ಮೇಲೆ 43 OBC ಅವರಿಗೆ, ಅದಾದ್ಮೇಲೆ 47 SC/ST ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ 45 OBC ಅವ್ರಿಗೆ, 45 OBC ಅವ್ರಿಗೆ, ಆಮೇಲೆ 47 ಈ ರೀತಿಯಾಗಿ ಒಂದು ರೇಷಿಯೋನ ಕೊಟ್ಟಿದ್ರು. ಹೌದಾ, ಇದು ಈ ರೀತಿಯಾಗಿರತಕ್ಕಂಥ ಒಂದು ವಯೋಮಿತಿ ಸಡಿಲಿಕೆ ಇತ್ತು. ಈ ಬಾರಿ ಕೂಡ ಇದು ಕಂಟಿನ್ಯೂ ಆಗತಕ್ಕಂಥ ಸಾಧ್ಯತೆ ಇದೆ. ಇದರಲ್ಲಿ ಮತ್ತೆ ಇನ್ನೂ 1 ವರ್ಷ ಅಥವಾ 2 ವರ್ಷ ಇನ್ಕ್ರೀಸ್ ಮಾಡಿದ್ರೆ ಮಾಡ್ಬೋದು, ಬಟ್ ಕಡಿಮೆ ಅಂತೂ ಆಗಲ್ಲ. ಸೊ ಯಾರು ಈ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ನೋಡ್ತಾ ಇದ್ರಿ, ಇಷ್ಟು ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಸಿಗ್ಬೋದು ಹೊರತು ಕಡಿಮೆ ಸಿಗಲ್ಲ, ಬಟ್ ಇಷ್ಟಂತೂ ಕನ್ಫರ್ಮ್ ಇದೆ. ಇದು ಕನ್ಫರ್ಮ್ ಹಿಂದೆ ನಡೆದಿರ್ತಕ್ಕಂಥ ನಮ್ಮ ನೇಮಕಾತಿಯಲ್ಲೇ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಈ ಬಾರಿ ಕೂಡ 3 ವರ್ಷ ಆಲ್ರೆಡಿ ಡಿಲೇ ಆಗಿರೋದ್ರಿಂದ ಇದು ವಯೋಮಿತಿ ಸಡಿಲಿಕೆ ಇದಕ್ಕಿಂತ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗತಕ್ಕಂಥ ಸಾಧ್ಯತೆ ಇಲ್ಲ. ಹೀಗಾಗಿ ನೀವೆಲ್ಲರೂ ಕೂಡ ಫೋಕಸ್ಡ್ ಆಗಿ ಎಕ್ಸಾಮ್ ಅಲ್ಲಿ ಫೋಕಸ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ, ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಇಟ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಆಮೇಲೆ HK ಮತ್ತು ನಾನ್ HK ಈ HK ವಿಭಾಗದ 80 ಮತ್ತು 20% ಏನಿದೆ, ನಾನ್ HK ದವರಲ್ಲಿ ಹೋಗಿ ಪೈಪೋಟಿ ಮಾಡಿದ್ರೆ ಯಾವ ರೀತಿಯಾಗಿ ಒಂದು ಚಾಲೆಂಜ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ, ಅಥವಾ ನಮ್ಮ ನೇಮಕಾತಿ ಆಗಲ್ವಾ ಅಥವಾ ಆಗತ್ತೆ ಅಂತಕ್ಕಂಥದ್ದು ಇನ್ನೊಂದು ಚಿಕ್ಕ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಡಿಸ್ಕಷನ್ ಮಾಡ್ತೀನಿ. TET ಸಂಬಂಧಪಟ್ಟಂಗೆ TET ಆಗತ್ತಾ ಇಲ್ವಾ ಅಂತಕ್ಕಂಥದ್ದು ಅಭ್ಯರ್ಥಿಗಳಿಗೆ ತುಂಬಾ ಗೊಂದಲ ಇದೆ. 2025-26 ವರ್ಷಕ್ಕೆ 1 ಬಾರಿ TET ಮಾಡ್ತಾ ಇದ್ರು ಇವರು. CTET ನವರು ವರ್ಷಕ್ಕೆ 2 ಬಾರಿ TET ಮಾಡ್ತಾರೆ, ಬಟ್ ಇವರು 1 ಬಾರಿ ಮಾಡ್ತಾ ಇದ್ರು. ಬಟ್ ಇಲ್ಲಿವರೆಗೆ ಇದು ಆಗ್ಬೇಕಾಗಿತ್ತು, ಇನ್ನೂ ಆಗಿಲ್ಲ. ಆನ್ಲೈನ್ ಮುಖಾಂತರ ಮಾಡಬೇಕು ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಸೊ ಮಾಡಿದ್ರೆ ಕ್ವಿಕ್ ಆಗಿ ಆನ್ಲೈನ್ ಮುಖಾಂತರ ಈಸಿಯಾಗಿ ಮಾಡ್ಬೋದು. ಯಾಕಂದ್ರೆ CTET ಕೂಡ 1 ಬಾರಿ ನಾವು ಆನ್ಲೈನ್ ಮುಖಾಂತರ ಫೇಸ್ ಮಾಡಿದ್ವಿ ಕೋವಿಡ್ ಟೈಮಲ್ಲಿ. ಇದು ಆನ್ಲೈನ್ ಮುಖಾಂತರ ಮಾಡ್ಬೇಕಂತ ಚರ್ಚೆ ಇದೆ. ಇದ್ರ ಬಗ್ಗೆ ಇನ್ನೂ 100% ಆಗಿ ಇದೇ ಟೈಮಲ್ಲಿ ಇದೇ ತಿಂಗಳಲ್ಲಿ ನಡೀತಾರೆ ಅಂತಕ್ಕಂಥದ್ದಿಲ್ಲ. ನೀವು ವೆಬ್ಸೈಟ್ ಅಲ್ಲಿ ಕೆಲವೊಂದು ಕಡೆಗೆ ಮೆನ್ಷನ್ ಮಾಡಿದ್ದಾರೆ ನವೆಂಬರ್, ಅದು ಪ್ರೈವೇಟ್ ವೆಬ್ಸೈಟ್ಸ್ಗಳು, ಗೌರ್ಮೆಂಟ್ ಇಂದ ಬಂದಿರತಕ್ಕಂಥದ್ದಲ್ಲ. ಬಟ್ ಆಗೋದಾದ್ರೆ ನವೆಂಬರ್ ಒಳಗಾಗಿ ಏನಾಗುತ್ತೆ ಅಂದ್ರೆ TET ನೋಟಿಫಿಕೇಶನ್ ಆಗುತ್ತೆ. ಸೊ ಅದಕ್ಕೆ ನೀವು ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಕೇವಲ ಕ್ವಶನ್ ಬ್ಯಾಂಕ್ ಇಟ್ಕೊಂಡು ಓದ್ಕೊಂಡು ನಾನು ಪಾಸ್ ಆಗ್ತೀನಿ ಅಂದ್ರೆ ಪಾಸಿಬಲ್ ಇಲ್ಲ. ಟೆಕ್ಸ್ಟ್ ಬುಕ್ ಅನ್ನ ತಗೊಂಡು ಡೀಪ್ ಆಗಿ ಸ್ಟಡಿ ಮಾಡಿ. ಯಾಕಂದ್ರೆ TET ನಿಮ್ಮ ಸ್ಕೋರ್ ನಿಮ್ಮನ್ನ ಸೇವ್ ಮಾಡುತ್ತೆ ಎಕ್ಸಾಮ್ಸ್ಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸೇವ್ ಮಾಡುತ್ತೆ. ಯಾಕಂದ್ರೆ ನಾನು 119, 118 ಸೊ ಈ ರೀತಿಯಾಗಿ ನಾನು ಎಕ್ಸಾಮ್ ಅಲ್ಲಿ TET ಅಲ್ಲಿ ಸ್ಕೋರ್ ಮಾಡಿದೆ. ಹೀಗಾಗಿ ನನಗದು ಬೆನಿಫಿಟ್ ಆಯ್ತು. ಸೊ ನೀವು ಕೂಡ TET ಚೆನ್ನಾಗಿ ಓದ್ರಿ. ಇದು ಆಗತ್ತೆ. ಇನ್ನೊಂದು ತುಂಬಾ ಜನ ಆಗತ್ತೆ ಅನ್ನೋದು ಬೇಡ. ನೀವು ಯಾವತ್ತಿದ್ರು ಕೂಡ TET ಪಾಸ್ ಆಗಲೇಬೇಕು. TET ಪಾಸ್ ಆದ್ರೆ ಮುಂದಕ್ಕೆ ಹೋಗೋದು. ಅದಾಗತ್ತೆ ಅಂತೇಳಿ ಓದ್ತಾ ಇದೀನಿ ಅಥವಾ ಆಗಲ್ಲ ಅಂತಕ್ಕಂಥದ್ದು ಓದ್ತಾ ಇದೀನಿ ಅಂದ್ರೆ ದಯವಿಟ್ಟು ಅದನ್ನ ಮೈಂಡ್ ಇಂದ ತೆಗೆದ್ಬಿಡಿ. ಇದೊಂದು ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.